ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಪ್ರೇಮ್ಲಾ ಬ್ಲಾಗ್. ಇದು ಸೆಕೆಂಡ್ ವಿಡಿಯೋ, ಮನೆ ಕ್ಲೀನಿಂಗ್ದು ಸೆಕೆಂಡ್ ವಿಡಿಯೋ ಇದು. ಒಂದೇ ವೀಡಿಯೋದಲ್ಲಿ ಇಷ್ಟು ಹಾಕೋಕ್ಕಾಗಲ್ಲ, ಯಾಕೆಂದರೆ ಫುಲ್ಲು ಲೆಂತಿ ಆಗುತ್ತೆ ಅಂದ್ಬಿಟ್ಟು ನಾನು ಪಾರ್ಟ್ 1 ಪಾರ್ಟ್ 2 ಅಂತ ಹಾಕ್ತಾಯಿದ್ದೀನಿ. ಯಾಕೆಂದರೆ ಮನೆ ಕ್ಲೀನಿಂಗ್ದೆಲ್ಲ ಒಂದೇ ವೀಡಿಯೋದಲ್ಲಿ ಆಗೋದಿಲ್ಲ, ಹಂಗಾಗಿ ಇದು 2ನೇ ವೀಡಿಯೋ ಇದು. ಮತ್ತು ನಾನು ಹೋದ ವೀಡಿಯೋದಲ್ಲಿ ಅಡುಗೆ ಮನೆ ಕ್ಲೀನಿಂಗ್ದು ಮತ್ತು ಇದನ್ನೆಲ್ಲ ಕ್ಲೀನಿಂಗ್ದೆಲ್ಲ ತೋರಿಸಿದ್ನಲ್ಲ, ಇದು ನೆಕ್ಸ್ಟ್ ಕ್ಲೀನಿಂಗ್ದಿದು. ನಾನು ರೂಮ್ ಬಾಗಿಲುಗಳು, ರೂಮ್ ಕಿಟಕಿಗಳು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಮತ್ತು ಇದು ಒಳ್ಕಲ್ಲು ಅಷ್ಟೇ, ನಾನು ಇದು ಯೂಸ್ ಮಾಡೋದಿಲ್ಲ, ನಾನು ತುಂಬ ಕಮ್ಮಿ ರೇರ್ ಇದು ಯೂಸ್ ಮಾಡೋದು. ಹಂಗೆ ಆದ್ರೂ ಕೂಡ ನಾನು ಅವಾಗವಾಗ ಇದನ್ನು ತೊಳಿತಾ ಇರ್ತೀನಿ. ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡಿದ್ಮೇಲೆ ಒಳ್ಕಲ್ಲೊಂದನ್ನು ಹೇಗೆ ಬಿಡೋದು, ಅದನ್ನು ಕ್ಲೀನ್ ಮಾಡಿಬಿಡೋಣ ಅಂದ್ಬಿಟ್ಟು ಅದನ್ನು ಕ್ಲೀನ್ ಮಾಡಿದೆ. ಮತ್ತು ಈಗ ನೆಲ ಒರೆಸ್ಕೊಂಡು ಹೋಗ್ತಾಯಿದ್ದೀನಿ. ಈ ನೆಲ ಒರೆಸೋದಕ್ಕೆ ಮುಂಚೆ ನಾನು ಏನು ಮಾಡಿದೆ ಅಂದರೆ ಸಿಂಕ್ ಕೆಳಗಡೆ ನಾವು ಪೈಪ್ ಕೊಟ್ಟಿದ್ದೀವಲ್ಲ ನೀರು ಹೋಗೋದಕ್ಕೆ, ಅದನ್ನು ಅಷ್ಟೇ ನಾನು ವಾರ ತೆಗೆದು ಕ್ಲೀನ್ ಮಾಡ್ತಾಯಿರ್ತೀನಿ. ಇವತ್ತು ಅಷ್ಟೇ, ಇವತ್ತು ಮನೆ ಕ್ಲೀನಿಂಗೆಲ್ಲ ಮುಗಿಸಿದ್ನಲ್ಲ, ಯಾವುದು ನಾವು ಡೈಲಿ ಕ್ಲೀನ್ ಮಾಡ್ತಿದ್ರು ಅಷ್ಟೇ, ಮನೆ ಕ್ಲೀನಿಂಗ್ ಟೈಮಲ್ಲಿ ನಾನು ಫುಲ್ಲು ಅದನ್ನು ಡೈಲಿ ಕ್ಲೀನ್ ಮಾಡ್ತೀನಲ್ಲ ಅಂದ್ಬಿಟ್ಟು ಅದನ್ನು ಹಾಗೇ ಬಿಡೋಲ್ಲ, ಅದನ್ನು ಅಷ್ಟೇ ಕ್ಲೀನ್ ಮಾಡ್ತೀನಿ. ಸಿಂಕ್ ಕೆಳಗಡೆ ಪೈಪ್ ಇರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ಅದನ್ನೆಲ್ಲ ಹೊರಗಡೆ ತೊಗೊಂಡೋಗಿ ಮೋಲ್ಡ್ ಮೇಲೆ ಅದನ್ನೆಲ್ಲ ಕ್ಲೀನಾಗಿ ಎಲ್ಲ ವಾಶ್ ಮಾಡಿದೆ. ಅದರಲ್ಲಿ ಒಂಥರ ಕೆಟ್ಟು ವಾಸನೆ ಬರುತ್ತೆ ನೋಡಿರಿ. ಇದು ಈ ಪೈಪು ಕೆಳಗಡೆದು ಜಾಲರಿ ಇದನ್ನೆಲ್ಲ ತೆಗೆದು ಫುಲ್ಲು ಅದು ಕಡ್ಡಿ ಹಾಕಿ ಎಲ್ಲ ಕ್ಲೀನ್ ಮಾಡಿ, ಆಮೇಲೆ 1 kg ದಪ್ಪುಪ್ಪು ಹಾಕ್ತೆ. ಅದಕ್ಕೆ 1 kg ದಪ್ಪುಪ್ಪು ಹಾಕಿ ಎಲ್ಲ ಕ್ಲೀನ್ ಮಾಡಿ ಆಯಿತು. ಅಡುಗೆ ಮನೆ ಫುಲ್ಲು ಕ್ಲೀನಿಂಗ್ ಆಯಿತು, ನೆಲನೂ ಒರೆಸಿದ್ದಾಯಿತು. ಮತ್ತು ಹೊರಗಡೆ ಅಷ್ಟೇ, ಬಾಗಿಲು ಮೆಟ್ಲು ಫುಲ್ಲು ಎಲ್ಲ, ಏಕೆಂದರೆ ಸಾಮಾನೆಲ್ಲ ಹೊರಗಡೆ ಇಟ್ಟಿದ್ನಲ್ಲ, ಧೂಳು ಕಸ ಕಡ್ಡಿ ಎಲ್ಲ ಕೂಡ ಇತ್ತು. ಬೆಳಗ್ಗೆ ಬಾಗಿಲು ಬೇರೆ ತೊಳೆದಿರಲಿಲ್ಲ, ಹಂಗಾಗಿ ಇವತ್ತು ಫುಲ್ಲು ಎಲ್ಲ ಕ್ಲೀನಿಂಗ್ ಎಲ್ಲ ಮುಗೀತು. ಲಾಸ್ಟಲ್ಲಿ ನಾನು ಸೋಫಾ ಸೆಟ್ಟಿಂದು ಪಿಲ್ಲೋ ಕವರ್ಗಳು ನೆನೆಸಿದ್ನಲ್ಲ, ಹೋದ ವಿಡಿಯೋದಲ್ಲಿ ಹೇಳಿದ್ನಲ್ಲ, ನೆನೆ ಹಾಕಿದ್ದೆ ಅದನ್ನು ಒಗ್ಬಿಡೋಣ ಅಂದ್ಬಿಟ್ಟು ಈಗ ಸಂಜೆ ಟೈಮ್ ಬಂದೀಗ 4:15 ಆಗಿತ್ತು. 4:15 ಬಂದು ಒಗ್ದಾಕೋಣ ಅಂತ ನಾನು ಒಗ್ದಂಗೆ ಮಾನಸ ಜಾಲಿಸ್ತಿದ್ಲು, ಮಿತು ಒಣಗಾಕ್ತಿದ್ದ. ನಮ್ಮನೆ ಬಟ್ಟೆ ಒಗ್ಯಕ್ಕೆ ಬಂದರೆ ನನ್ನ ಜೊತೆಗೆ ನನ್ನ ಮಕ್ಕಳು ಬರ್ತಾರೆ. ಮಾನಸ ಜಾಲಿಸಿ ಕೊಟ್ಟಂಗೆ ಮಿತು ಒಣಗಾಕ್ತಾನೆ. ನೋಡಿ, ಬಟ್ಟೆ ಪಿಲ್ಲೋ ಕವರ್ಗಳು ಹಾಕೊಂಡೆ. ಬೆಳಗ್ಗೆ ಸ್ವಲ್ಪ ಬಟ್ಟೆ ಇದ್ವಲ್ಲ, ಅದನ್ನು ಬೆಳಗ್ಗೆ 1 ಟ್ರಿಪ್ ಒಗ್ದಿದ್ದೆ. ಇದು 2ನೇ ಟ್ರಿಪ್ಪು ನಾನು ಒಗ್ದಿರೋ ಅಂಥದ್ದು ಇದು ಬಟ್ಟೆಗಳನ್ನ. ಮಿತು ಯೂನಿಫಾರ್ಮು ಮತ್ತು ಈ ಪಿಲ್ಲೋ ಕವರ್ಗಳು ಆಯಿತು. ಎಲ್ಲ ಕೆಲಸನೂ ಮುಗೀತು. ಫುಲ್ಲು ಅಡುಗೆ ಮನೆ ಎಲ್ಲ ಕ್ಲೀನಿಂಗು, ಮೂಲೆಯನ್ನು ತೆಗೆದು ಎಲ್ಲ ಕ್ಲೀನ್ ಮಾಡಿದ್ದೀನಿ. ಮಾನಸ ನೋಡಿ ಇವಾಗ ಸ್ನಾನ ಮಾಡಿ ಅವಳು ಪೂಜೆ ಮಾಡ್ತಿದ್ದಾಳೆ. ಟೈಮ್ ಬಂದೀಗ 5:45 ಆಗಿದೆ. ಆಯಿತು, ಕೆಲಸ ಎಲ್ಲ ಇನ್ನೂ ಇದೆ, ಇನ್ನೂ ಕ್ಲೀನಿಂಗ್ ಕೆಲಸ ಇದೆ, ಎಲ್ಲ ಆಯಿತು. ಇತ್ತು ಅಷ್ಟೇ ಸ್ನಾನಕ್ಕೆ ಹೋಗಿದ್ದಾನೆ. ಇನ್ನು ಬೆಡ್ಶೀಟ್ಗಳೆಲ್ಲ ಒಗಿಬೇಕು, ಬೆಡ್ಶೀಟ್ಗಳು ಒಗಿಬೇಕು. ಅದನ್ನೆಲ್ಲ ಹಬ್ಬ ಇನ್ನೊಂದು 2 ದಿವಸ ಐತೆ, ನಾನು ಒಗಿತೀನಿ. ಸೋಮವಾರ, ಮಂಗಳವಾರ ಇಲ್ಲ ಬುಧವಾರ ಒಗಿತೀನಿ. ಬೆಳಗ್ಗೆ ಬಟ್ಟೆ ಎಲ್ಲ ಒಗ್ದಾಕೊಂಡಿದ್ದೆ. ಸ್ಕ್ರೀನ್ಗಳು ಇವೆಲ್ಲ ಒಗ್ದಾಕಿದ್ನಲ್ಲ, ಸ್ಕ್ರೀನ್ಗಳು ಇದೆಲ್ಲ ಆಯಿತು, ಹಾಕಿದ್ದಾನೆ. ಇದು ಅಷ್ಟೇ, ಎಲ್ಲ ಸ್ಕ್ರೀನ್ಗಳನ್ನೆಲ್ಲ ಅವನೇ ಫಿಟ್ ಮಾಡ್ದ, ಎಲ್ಲ ಅವನೇ ಹಾಕಿದ್ದಾನೆ. ಆಯಿತು, ನಾನು ನೋಡ್ಬೇಕು ಹೆಂಗೆ ಆಗ್ಬಿಟ್ಟಿತ್ತು ಗೊತ್ತಾ, ಫುಲ್ಲು ಎಲ್ಲ ಬೇವ್ತು, ಮುಖ ಎಲ್ಲ ನೋಡೋಕ್ಕಾಯ್ತಾಯಿಲ್ಲ. ಈಗ ಹೋಗಿ ಸ್ನಾನ ಮಾಡ್ಕೋಬೇಕು. ಗುಂಡಂಗೂ ಅಷ್ಟೇ ಸ್ನಾನ ಮಾಡಿಸ್ತಾ ಮಿತು. ಮೇಲೆ ಬಟ್ಟೆ ಎಲ್ಲ ಒಗ್ದಾಕಿದ್ದೀನಿ. ಸೋಫಾದ ಪಿಲ್ಲೋ ಕವರ್ಗಳು ಮಾತ್ರ ಒಗ್ದಿದ್ದೀನಿ, ಇನ್ನೂ ಸೋಫಾ ಕವರ್ಗಳು ಅವೇ ಒಗ್ದಿಲ್ಲ. ಮೊನ್ನೆ ಹಾಕಿದ್ನಲ್ವ ಬುಧವಾರ, ಏನು ಒಗ್ದಿಲ್ಲ. ಬುಧವಾರ ಒಗಿತೀನಿ. ಅವನ್ನೆಲ್ಲ ಹಾಸಿಗೆ ದಿವಾಂದವು ಇವೆಲ್ಲ ಬುಧವಾರ ಒಗಿತೀನಿ. ಸ್ಕ್ರೀನ್ ಅವೆಲ್ಲ ಒಗ್ದಿದ್ದೀನಿ. ಸ್ಕ್ರೀನಿಂದ ಒಂದು ಹಾಕೋಬೇಕು, ಹೊಸ ತೊಗೊಂಡಿದ್ದೀನಿ, ಅದನ್ನ ಹಾಕ್ಕೋಬೇಕು. ಬೆಡ್ಶೀಟ್ಗಳು ಇಷ್ಟು ಒಗೆದ್ರೆ, ಮತ್ತು 2 ಬಾತ್ರೂಮ್, ಒಳಗಡೆದೊಂದು ಆಚೆಗಡೆದೊಂದು 2 ಬಾತ್ರೂಮು ತೊಳೆದ್ರೆ ಮುಗೀತು. ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು. ಗುಂಡಂಗೆ ನಾಮ ಇಡ್ಬಾನ ಇದು ಬೆಲ್ಟ್ ತೊಗೊಂಬಿಡು. ಮೇಲ್ಗಡೆ ಬೆಲ್ಟು ತೊಳ್ದಾಕೈತೆ, ಒಣಗೈತೆ, ತೊಗೊಂಬಿಡು ಬೆಲ್ಟ್ ಹಾಕೋನಿಗೆ. ಸ್ನಾನ ಮಾಡಿ ಫ್ರೆಶ್ಶಾಗಿ ಮನ್ಗವನೆ ಗುಂಡ. ಸ್ನಾನ ಅಂದರೆ ಸಾಕು, ಕಣ್ಣು ನೋಡು ಪಿಳಿ 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 ಅಂದ್ಬಿಡ್ತಾನೆ. ಬಟ್ಟೆ ಇಡ್ಸ್ಕೊ, ಬಟ್ಟೆ ಕಸ್ಕೊ, ಪೂಜೆ ಕೆಳಗಡೆ ಈ ಕಡೆ ಬಾ, ಕೆಳ್ಕೊಂಡು ಹೊಸ್ಬಂದು
ಶುಪ್ಪಡು ಶುಪ್ಪಡು ಸೂಪರ್ ಮಗನೆ ಮುದ್ದು ಬಂಗಾರ. ಮೊಮ್ಮ ತಿಂದಮ್ಮ, ತಿಂದ ಆಲೆ ಮೊಮ್ಮ ತಿಂದ್ಬಿಟ್ಟ. ಜಾಣ ಬಿಸ್ಕೆಟ್ ಅಲ್ಮ ಬುಚ್ಚುಲ್ಲಮ್ಮ ಬಂಗಾರ ಅಲ್ಲೇ ಬಿಸ್ಕೆಟ್ ಅಂದರೆ ಮೈ ಮುರಿತಾನೆ. ಸಾಕು, ಜಾಸ್ತಿ ಬೇಡ. ನಾನೆಲ್ಲ ಗ್ಯಾಸ್ಟ್ರಿಕ್ಕಾಗಿ ಊಟನೇ ಮಾಡಿಲ್ಲ. ಇವತ್ತು ಬೆಳಗ್ಗೆ ತಿಂದಿರೋದು ನಾನೆಲ್ಲ ಫುಲ್ಲು ಊಟ ಮಾಡಿಲ್ಲ ಅವನು. ನನ್ನ ಮಗ ಟೀ ಮಾಡಿಕೊಟ್ಟವನೆ. ನಿಜವಾಗ್ಲೂ ಇವತ್ತು ನಾಷ್ಟನೂ ಇಲ್ಲ ಊಟನೂ ಇಲ್ಲ. ಅಮ್ಮ ನನಗೆ ಇಷ್ಟೊಂದು ಬೇಡ. ಇಷ್ಟು ದೊಡ್ಡ ಲೋಟ. ಅಯ್ಯೋ ನಾನು ಕುಡಿಯಲ್ಲ ಕಣೋ, ಅಷ್ಟೊಂದು ಬೇಡ. ಮನಸ್ಸ ಕಾಯಿಲೆ ಇಷ್ಟು ದೊಡ್ಡ ಲೋಟದೊಳಗೆ ಕುಡಿದ್ಬಿಟ್ರೆ ಅಷ್ಟೇ ನನ್ನ ಕತೆ. ಇವತ್ತು ಬೆಳಗ್ಗೆಯಿಂದ ನಾಷ್ಟ ಊಟ ಏನೂ ಇಲ್ಲ, ಮಾಡೇ ಇಲ್ಲ ಅಡುಗೆನ. ರಾತ್ರಿ ಅನ್ನ ಸಾಂಬಾರು ಇತ್ತಲ್ಲ, ಅದನ್ನೇ ಮಿತು ತಿಂದ್ಕೊಂಡು ಸ್ಕೂಲ್ಗೆ ಹೋದ. ನಾವು ಅದನ್ನೇ ಎಷ್ಟು ಗಂಟೆಗೆ ಗೊತ್ತಾ ತಿಂದಿರೋದು? 12:30 ನಾನು ಮನಸ್ಸ ಅದೇ ಸಾಂಬಾರನ್ನ ಬಿಸಿ ಮಾಡಿಕೊಂಡು ಅನ್ನ ತಿಂದ್ವಿ ಅಷ್ಟೇ. ತಿರ್ಗೇನು ಅಡುಗೆ ಮಾಡಿಲ್ಲ. ಇವಾಗ ಮಾಡ್ಬೇಕು ಅಡುಗೆನ. ಒಂದು 2 ಸತಿ ಟೀ ಮಾಡ್ಕೊಂಡು ಕುಡ್ದಿದ್ದೀವಿ. ಸರಿಯಾಗಿ ಊಟನೇ ಇಲ್ಲ. ಇವಾಗ ಸ್ನಾನ ಮಾಡಿಕೊಂಡು ಫಸ್ಟು ಅಡುಗೆ ಮಾಡಬೇಕು. ಅಡುಗೆ ಮಾಡಿ ಊಟ ಮಾಡಿ ಮಲ್ಕೊಂಬಿಡ್ಬೇಕು. ಕಾಲು ಸಿಕ್ಕಾಪಟ್ಟೆ ಕಾಲು ನೋವು ಅಂದ್ರೂ ನೋವು. ಗುಂಡು ತೋರಿಸ್ತೀನಿ ನೋಡಿ. ಅವನೇಂತ ಗೊತ್ತಾ ಇಲ್ಲಿ ಬಂದಿರೋದು? ಇಲ್ಲ ನೋಡಿ, ತೋರಿಸ್ತೀನಿ ನೋಡಿ. ರೆಡ್ ಐತಲ್ಲ ಇಲ್ಲಿ. ಅವ್ರ ಅಪ್ಪ ಬಂದರು, ನಮ್ಮ ಮನೆಯವ್ರು ಬಂದರು. ಗುಂಡಂಗೆ ತಿಂಡಿ ತಂದವ್ರೆ. ಬ್ರೆಡ್ ತೊಗೊಂಬಂದಿದ್ರು, ಬಿಸ್ಕೆಟ್ ತೊಗೊಂಬಂದವ್ರೆ. ಯಾರಿಗೆ ತಿಂಡಿ ತರಲಿಲ್ಲ ಅಂದರೂ ಇವನಿಗೆ ಮಾತ್ರ ಮಿಸ್ ಇಲ್ದಂಗೆ ಡೈಲಿ ಒಂದೊಂದು ಪ್ಯಾಕೆಟ್. ಮನಸ ನೀರೈತೆ, ನೀರೆಲ್ಲ ಹಾಕ್ಬಿಡ ಬಾಕ್ಸಲಕ್ಕು. ಹೇಗೆ ಮನೆ ಕೋಪ ಬಂದಾಗ ಕಚ್ಚಿಬಿಡ್ತಾನೆ. ಸುಮ್ಮನೆ ಹಂಗೆ ತಿನ್ನುವಾಗ ಬಾಯಿ ಹಾಕ್ಬಾರ್ದು. ನನಗೇನು ಮಾಡಲ್ಲ, ನಿಮಗೆ ಕಚ್ಚಿಬಿಡ್ತಾನೆ. ಇಷ್ಟೊಂದು ಅಟ್ಟಿ ಕೊಡೋದು ನನಗೆ ನೋಡಿ. ಈ ಗ್ಲಾಸಲ್ಲಿ ನಂಗೆ ಕುಡಿಯೋದು ನಾನು ಸಾಕು. ದೊಡ್ಡ ಗ್ಲಾಸ್ ಇದು. ಇಷ್ಟೇ, ನಾನು ಜಾಸ್ತಿ ಕುಡಿಯೋಲ್ಲ. ಕುಡಿದ್ರೆ ಇಷ್ಟೇ. ಎಷ್ಟು ಗೊತ್ತಾ? ಇಷ್ಟೇ, ಸ್ವಲ್ಪನೇ ಕುಡಿಯೋದು. ನಾವು ಫಸ್ಟು ಯಾವಾಗ ಗೊತ್ತಾ? ನಾವು ಬೆಂಗಳೂರಿಗೆ ಬಂದು ಹೊಸ್ತಲ್ಲಿ ಲೋಟ ತಗೊಂಡಿದ್ದು. 6 ಲೋಟ ತಗೊಂಡಿದ್ದೆ. ಅದರಲ್ಲಿ 3-4 ಇದ್ದಾವೆ. ಇನ್ನು 2-3 ಮಿಸ್ಸಿಂಗು ಕಳೆದೋಗಿದ್ದಾವೆ. ಈ 3 ಲೋಟ ಇದ್ದಾವೆ. ಅವಾಗ ಈ ಥರ ಲೋಟದಲ್ಲಿ ಕಾಫಿ ಟೀ ಕುಡಿತಿದ್ದು. ಇದು ಎಷ್ಟುದ ಲೋಟ ಗೊತ್ತಾ? ಅಪ್ಪ ಅಂದೆ. ಅವಾಗೆಲ್ಲ ಇದ್ರಲ್ಲಿ ಕುಡಿಯೋ. ನಿಜವಾಗ್ಲೂ ಇವಾಗ ಕುಡಿಯೋಲ್ಲ. ಇವಾಗ ಯಾವ ಥರ ಎಷ್ಟಲ್ಲ ಗೊತ್ತಾ ನೋಡಿ. ಇಷ್ಟೇ ಪುಟ್ಟು ಲೋಟದಲ್ಲಿ ಕುಡಿತೀವಿ ಇವಾಗ. ಬ್ರೆಡ್ ಐತೆ, ಬ್ರೆಡ್ಡಿಗೆ ಬಂದವನೆ. ಇದೇನು ಗೊತ್ತಾ? ಚೀಲ ನಾನು ಮನೆ ಕ್ಲೀನ್ ಮಾಡ್ತಕ್ಕ ಎತ್ತಿಕತ್ ಬೇಡ ಅಂತ ಇಲ್ಲೇ ಇಟ್ಟಿದ್ದೆ. ರೇಷನ್ನು ಅಕ್ಕಿ ತಂದಿದ್ವಲ್ಲ ಡಿಪೋಲಿ, ಅದನ್ನು ಇಲ್ಲೇ ಇಟ್ಟಿದ್ದೆ. ಇವತ್ತು ಕೆಡ್ತಿಸ್ತಾನೆ ತಂದಿದ್ವಲ್ಲ, ಅದನ್ನು ಇಲ್ಲೇ ಇಟ್ಟಿದ್ದೆ. ಮನೆ ಕ್ಲೀನ್ ಮಾಡಿದ್ಮೇಲೆ ಎತ್ತು ಒಳಗಡೆ ಇಡೋಣ ಅಂತ ರಾಗಿ ಎತ್ತು ಒಳಗಡೆ ಇಟ್ಟಿದ್ದೀನಿ ರೂಮಲ್ಲಿ. ಇದು ಅಕ್ಕಿ, ಇದು ಕ್ಲೀನ್ ಮಾಡ್ಕೋಬೇಕು. ಅದಕ್ಕೆ ಇಲ್ಲೇ ಇಟ್ಟಿದ್ದೀನಿ. ಒಳಗಡೆಯಿಂದ ಯಾರಪ್ಪ ತರೋದು ಅಂದ್ಬಿಟ್ಟು ಇಲ್ಲಿ ಈಚೆಗಡೆನೇ ಇಟ್ಬಿಟ್ಟಿದ್ದೀನಿ. ಅದು ನಾನು ವೀಡಿಯೋ ಮಾಡುವಾಗೆಲ್ಲ ಮೂಟೆನೇ ಕಾಣಿಸ್ತಾ ಇರ್ತೈತಿ. ಅವನಿಗೆ ಹೆಂಗೆ ಹೊಡಿತಾನೆ. ಎಲ್ಲರ ಕೈಲೂ ಒಂದೊಂದು ಮೊಬೈಲು. ಗುಂಡಂಗೆ ಒಬ್ಬಂಗಿಲ್ಲ. ಗುಂಡಂಗೆ ಐತೆ, ಗುಂಡಂಗಲ್ಲ ಐತೆ ಕೀಪ್ಯಾಡು ನೋಡಲ್ಲ. ಗುಂಡಂದು ಇದು ಕೀಪ್ಯಾಡು. ಗುಂಡನ್ ಕೀಪ್ಯಾಡ್ ಇದು. ಗುಂಡನ್ ಫೋನ್ ಅದು. ಗುಂಡಂಗೆ ಕೊಟ್ಟೋಗಿರ್ತೀವಿ. ಗುಂಡ ಮಾತಾಡ್ತಾನೆ. ಗೋಡೆ ಎಲ್ಲ ಫುಲ್ಲು ತೆವದ ಬಟ್ಟೆಲಿ ಮಾಡ್ಕೊಂಡು ಒರೆಸಿದ್ನಲ್ಲ.
ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ನಾವು ಬರ್ಬೇಕಾದ್ರೆ ಕೈ ಹಿಂಗೆ ಮುಟ್ಕೊಂಡು ಹೋಯ್ತೀವಲ್ಲ ಅಲ್ಲೆಲ್ಲ ಕರ್ಕರೆ ಆಗಿತ್ತು. ಎಲ್ಲ ತೊಳೆದಿದ್ದೀನಿ, ಫುಲ್ಲು ಎಲ್ಲ ವಾಶ್ ಮಾಡಿದ್ದೀನಿ. ಮತ್ತು ಇದೂ ಅಷ್ಟೇ, ಇದೆಲ್ಲ ವಾಷೇಬಲ್. ಇದು ಫುಲ್ಲು ನೀರಾಗಿ ತೊಳಿಬೋದು, ಏನೂ ಆಗೋದಿಲ್ಲ. ನಮ್ಮನೇಲಿ ಆ ಥರ ಹೊಡೆದಿರೋದು ಇದನ್ನು. ಫುಲ್ಲು ಎಲ್ಲ ವಾಷೇಬಲ್, ಎಲ್ಲ ಫುಲ್ಲು ಗೋಡೆ ಫುಲ್ಲು ನಮ್ಮನೆಗೆ ಬೈತಿದ್ರು, ನೀರು ಹಾಕ್ಬಿಟ್ಟು ಎಲ್ಲ ಏನು ಮೇಲೆಲ್ಲ ನೀರಾಕಿ ತೊಳೆದಿದ್ಯಾ ಅಂತ ಬೈತಿದ್ರು. ತೇವದ ಬಟ್ಟೆ ಮಾಡ್ಕೊಂಡು ಎಲ್ಲ ಒರೆಸಿದ್ದು. ಫುಲ್ಲು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಗೊತ್ತಾ. ಕಿಟಕಿಗಳು ಅಷ್ಟೇ, ಒಂದೊಂದು ಕಿಟಕಿ ಕ್ಲೀನ್ ಮಾಡೋಕ್ಕೆ ಸುಮಾರು ಅರ್ಧ ಅವರು ಮುಕ್ಕಾಲು ಅವರ್ ಟೈಮ್ ತೊಗೊಂಡಿದ್ದೀನಿ. ಸುಮಾರು 7-8 ಕಿಟಕಿ ಅವೆ, ಅಷ್ಟು ಕಿಟಕಿ ಕ್ಲೀನ್ ಮಾಡೋಕ್ಕೆ. ಇದು ಹಾಲಲ್ಲೇ 3 ಕಿಟಕಿ ಅವೆ, ಇದೊಂದು ಮತ್ತು ಇದೊಂದು 3 ಕಿಟಕಿ ಇದ್ದಾವೆ. ನಮ್ಮ ಇದು ಟೀ ಮಾತ್ರ ಸೂಪರಾಗಿ ಮಾಡ್ತಾನೆ. ನಿಜವಾಗ್ಲೂ ನಾನು ಅಷ್ಟು ಚೆನ್ನಾಗಿ ಟೀ ಮಾಡಲ್ಲ, ಅಷ್ಟು ಚೆನ್ನಾಗಿ ಟೀ ಮಾಡ್ತಾನೆ. ಚೆನ್ನಾಗಿ ಮಾಡ್ತಾನೆ. ಶುಂಠಿ ಏನೋ ನನಗೆ ಗೊತ್ತಿಲ್ಲ, ಅದು ಇಲ್ಲ, ಅದು ಏನು ಗೊತ್ತಾ, ಇಲ್ಲಿತ್ತು, ನಾನು ಇಲ್ಲಿಂದ ತೆಗೆದು ಇದಕ್ಕೆ ಹಾಕ್ತೆ ನೋಡೋಣ ಬರುತ್ತಾ ಅಂತ. ಬರಲಿಲ್ಲ, ಸುಮ್ಮನೆ ತೆಗ್ದೆ. ಬಿಡು, ಅದು ಇದಾಗೈತೆ, ಇದು ಕಟ್ಟಾಗೈತೆ ಬಿಡು, ಕರೆನ್ಸಿ ಖಾಲಿ ಆಗೈತೆ. ಟಿವಿದು ಕರೆನ್ಸಿ ಖಾಲಿ ಆಗೈತೆ. ತಿಂಗಳಿಗಿನ್ನ 3 ದಿವಸ ಐತೆ ನನಗೆ ಕಟ್ ಮಾಡ್ಕೊತಾನೆ. ಇವತ್ತೆಲ್ಲ ಟಿ ವಿಲಿ ಸಾಂಗ್ ಹಾಕ್ಕೊಂಡು ಕೇಳ್ಕೊಂಡು ಕೆಲಸ ಮಾಡಿದ್ದೆ. ನನಗೆ ಏನಾರು ಸಾಂಗ್ ಕೇಳ್ತಾ ಇರ್ತೀನಿ, ಇಲ್ಲ ಟಿ ವಿ ಫಿಲಮ್ ಹಾಕ್ಕೊಂಬಿಟ್ಟು ಓಡ್ತಾ ಇರಬೇಕು. ನನ್ನ ಪಡೆದು ನಾನು ಕೆಲಸ ಮಾಡ್ತಾ ಇರ್ತೀನಿ. ಸುಮ್ಮನೆ ಅಂತೂ ಟಿ ವಿ ಇಲ್ಲ ಅಂದ್ರಂತೂ ಸುಮ್ಮನೆ ಅದೇ ಕೆಲಸ ಮಾಡಲ್ಲ. ಇಲ್ಲ ಮೊಬೈಲಲ್ಲಿ ಏನಾದರೂ ಸಾಂಗ್ ಹಾಕ್ಕೊಂಡು ಇಲ್ಲಾಂದರೆ ಯಾವ್ದಾರು ಮೂವಿ ಹಾಕ್ಕೊಂಡು ನೋಡಿಕೊಂಡು ಮಾಡ್ತೀನಿ. ಮನಸ್ಸು ಇದೇನು ಪೇಪರ್ ಇದು, ಎತ್ತಬೈಲಿ ಪೇಪರ್ ಎಲ್ಲ ಕ್ಲೀನ್ ಮಾಡಿದ್ದೀನಿ, ತಿರ್ಗಾಲೆ ತಂದಿಲ್ಲ ಅಂದಿದ್ದೀರಾ. ಎತ್ತಿಡು. ಹೊಸ ಸ್ಕ್ರೀನ್ ತೊಗೊಂಡಿದ್ದೀನಿ, ತೋರಿಸ್ತೀನಿ ನೋಡಿ, ಮೀಶೋದಿಂದ. ಚೆನ್ನಾಗೈತೆ ಹಂಗೋ ಗೊತ್ತಿಲ್ಲ, ಅದು ಆಲೇ ರಿಟರ್ನ್ ವಾಯ್ದಿ ಮೀರೋಗ್ಬಿಟ್ಟೈತೆ. ತೋರಿಸ್ತೀನಿ ನೋಡಿ. ಬಾ ಮಿತು. 3 ಕಾಟನ್, ಇದು ಪಾಲಿಸ್ಟರ್ ಅಲ್ಲ, ಕಾಟನ್. ಚೆನ್ನಾಗೈತೆ, ನೋಡಿದೆ ಇಮೇಜಲ್ಲಿ ಚೆನ್ನಾಗಿರತ್ತೆ. ಕಾಟನ್ ಇದು ಈ ಥರ ಐತೆ, ಕಾಣಿಸೋದಿಲ್ಲ. ಮತ್ತು ಇದು ನೋಡ್ರಿ, ದಪ್ಪ ಐತೆ ಬಟ್ಟೆ ದಪ್ಪ ಐತೆ, ಚೆನ್ನಾಗೈತೆ. ಮತ್ತು 3 ಬಂದಿದೆ ಇದು. ಇನ್ನೂ ಏನೇನೋ ಆರ್ಡ್ರ್ ಮಾಡಿದೆ, ಅದೆಲ್ಲ ಚೆನ್ನಾಗಿರಲಿಲ್ಲ, ಕಳಿಸ್ಬಿಟ್ಟೈತೆಲ್ಲ. ಇದೊಂದು 3 ಬಂದಿದೆ, ನೋಡೋಣ 2-3 ಹಾಕೋತೀನಿ. 3 ಬಂದಿದೆ. ಇದು ತಗೋಬೇಕು ಅಂತ ಎಷ್ಟಿಂದ ಅಂದ್ಕೊಂಡಿದ್ದೆ. ನಾನೇ ಮನಿ ಪ್ಲ್ಯಾಂಟ್ ಬೆಳೆಸ್ಬಿಟ್ಟಿದ್ನಲ್ಲ, ಹಂಗಾಗಿ ತೊಗೊಂಡಿರಲಿಲ್ಲ. ಮನಿ ಪ್ಲ್ಯಾಂಟ್ ಹಾಳಾಗೋಯ್ತು, ಅದಕ್ಕೆ ತೊಗೊಂಡಿದ್ದೀನಿ. ನೋಡೋಣ, ಊರಿಗೂ ಆಗುತ್ತೆ. ಇದೆಷ್ಟು ಅಂದರೆ ಒಂದು ಡಜನ್, ಇದು 12 ಪೀಸನೂ ಬಂದೈತೆ. ನಾನು ತೆಗ್ದಿಲ್ಲ, ನಾನು 12 ಪೀಸ್ ಬಂದೈತೆ. ಊರಿಗೊಂದು ಸ್ವಲ್ಪ ಊರಿಗೊಂದು 4 ತೊಗೊಂಡೋಗೋಣ, ಮತ್ತು ಇದಕ್ಕೊಂದು 6 ಹಾಕ್ಕೊಳ್ಳೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಇಲ್ಲ ಉಲ್ಟಾ ಇಲ್ಲ ನೋಡೋ. ನೀರು 2 ಆದರೆ ಹಾಕೋಣ, ಇಲ್ಲ ಇನ್ನೊಂದು ಹಾಕೋಣ. 3 ಹಾಕೋಣ, 2 ಹಾಕೋಣ. ಚೆನ್ನಾಗೈತೆ, ಪರವಾಗಿಲ್ಲ. ಕಾಟನ್ ಇದು ಒಂಥರ ಯಾವ ಥರ ಗೊತ್ತಾ, ಆಫ್ ವೈಟ್. ಇದು ದಪ್ಪ ಐತೆ. ಇದು ಇನ್ನೊಂದು ಹಾಕೋಕ್ಕಾಗುತ್ತೆ ನೋಡಿ. ಸಾಕ 2ನೇ? ಹಾಂ, 2 ಸಾಕ? ಸಾಕು, ಚೆನ್ನಾಗೈತೆ ಪರವಾಗಿಲ್ಲ. ಮರ್ತು ಬಿಟ್ಟಿದ್ದೀನಿ, ನೋಡಿಬಿಟ್ಟು ಹೇಳ್ತೀನಿ ಎಷ್ಟು ಅಂತ ಗೊತ್ತಿಲ್ಲ. ಕಿಟಕಿಗೆ ಸ್ಕ್ರೀನ್ ಹಾಕ್ಕೊಂಡೆ, ಚೆನ್ನಾಗಿದೆ. ಅದು ನಾನು ಮೀಶೋದಲ್ಲಿ ತೊಗೊಂಡಿದ್ದು, ಆಲೇ ಸುಮಾರು ದಿವಸ ಆಗಿತ್ತು ಅದು ಬಂದು. ಕಾಟನ್ದು ಅದು 3 ಪೀಸ್ ಬಂದಿರೋದು. ಅದು ನಾನು 2 ಪೀಸ್ ಹಾಕ್ಕೊಂಡಿದ್ದೀನಿ. ಸಾಲಿಲ್ಲ ಅಂದರೆ ಬೇಕಾದ್ರೆ ಇನ್ನೊಂದು ಹಾಕ್ಕೋಬೋದು. ಮತ್ತು ಇದು ಸಂಜೆ ಅಡುಗೆ ಮಾಡ್ಕೊತಾಯಿದ್ದೀನಿ. ನಂದು ಸ್ನಾನನೂ ಆಯಿತು. ಮಾನಸನೇ ಪೂಜೆ ಎಲ್ಲ ಮಾಡಿದ್ಲಲ್ಲ, ತಿರ್ಗಿ ನಾನು ಪೂಜೆ ಮಾಡೋಕ್ಕೆ ಹೋಗಲಿಲ್ಲ, ಅವಳೇ ಪೂಜೆ ಮಾಡಿದ್ಲು. ಮತ್ತು ಈಗ ಅಡುಗೆ ಮನೆಗೆ ಬಂದು ಅಡುಗೆ ಮಾಡ್ತಾಯಿದ್ದೀನಿ. ಬದನೇಕಾಯಿ, ಸಣ್ಣದು ಮುಳ್ಳು ಬದನೇಕಾಯಿ ಇತ್ತಲ್ಲ, ಬದನೇಕಾಯಿ ಗೊಜ್ಜು ಮಾಡಿಬಿಟ್ಟು ಅನ್ನ ಮಾಡೋಣ ಅಂತ. ಮಿತು ರೊಟ್ಟಿ ಮಾಡು ಅಂತಂದ. ಈಗ ರೊಟ್ಟಿ ಮಾಡೋಷ್ಟು ಟೈಮ್ ಇಲ್ಲ ನನಗೆ. ಕಾಲು ನೋವು ಅಂದರೆ ನೋವು. ಇವತ್ತಂತೂ ನಿಂತ್ಕೊಂಡು ಅಷ್ಟು ಕೆಲಸ ಮಾಡಿ ಮೇಲತ್ತೋದು ಕೆಳಗಿಳಿಯೋದು
ಅದೆಷ್ಟು ಸತಿ ಸಜ್ಜೆ ಮೇಲೆ ಹತ್ತಿದ್ದೀನೋ ಅದೆಷ್ಟು ಸತಿ ಇಳ್ದಿದ್ದೀನೋ ಕಾಲು ನೋವಂತೂ ಬಂದ್ಬಿಟ್ಟವೆ. ಈಗ ರೊಟ್ಟಿ ಮಾಡೋಷ್ಟು ಟೈಮ್ ಇಲ್ಲ. ಇದೇ ಪಲ್ಯ ಏನಾದರೂ ಇದ್ದರೆ ಬೆಳಿಗ್ಗೆಗೆ ರೊಟ್ಟಿ ಮಾಡಿಕೊಡ್ತೀನಿ ಅಂತ ಹೇಳಿದೆ ಮಿತುಗೆ. ಸರಿ ಆಯ್ತಮ್ಮ ಅಂತಂದ. ಅವನು ಇವತ್ತು ಮನೆ ಹತ್ರ ಇದ್ದಿದ್ರೆ ಅವನಿಗೂ ಇವತ್ತು ಸರಿಯಾಗಿ ಕೆಲಸ ಕೊಡ್ತಿದ್ದೆ. ಅವ್ನು ಇವತ್ತು ತಪ್ಪಿಸ್ಕೊಂಬಿಟ್ಟ, ಅವನು ಸ್ಕೂಲ್ಗೆ ಹೋದ ಅವನು. ಹಂಗಾಗಿ ಇವತ್ತು ಅವನಿಗೆ ಕೆಲಸ ಇಲ್ಲ, ಬರೀ ಸ್ಕ್ರೀನ್ ಹಾಕೋದು ತೆಗಿಯೋದು ಅಷ್ಟೇ ಕೆಲಸ ಅವನು. ಮತ್ತು ಅವ್ರು ಕೂತ್ಕೊಂಡು ಟಿ ವಿ ನೋಡ್ತಿದ್ದಾರೆ, ಮೊಬೈಲೆಲ್ಲ ಕನೆಕ್ಟ್ ಮಾಡಿಕೊಂಡು ಫಿಲಮ್ ನೋಡ್ತಾ ಕೂತಿದ್ರು. ಬದನೆಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ. ಬದನೆಕಾಯಿ ಗೊಜ್ಜು ಮತ್ತು ಅನ್ನ ಮಾಡ್ತಾಯಿದ್ದೀನಿ. ಇವಾಗ ರೊಟ್ಟಿ ಎಲ್ಲ ಮಾಡೋಕ್ಕಾಗಲ್ಲ ನನಗಂತೂ, ನಿಂತ್ಕೊಳ್ಳೋಕ್ಕಾಯ್ತಲ್ಲ, ಕಾಲು ನೋವು ಇದಕ್ಕೆ ರೊಟ್ಟಿ ಚೆನ್ನಾಗಿರುತ್ತೆ. ಈಗಂತೂ ಮಾಡೋದಿಲ್ಲ, ನನ್ನ ಕೈಲಂತೂ ಆಗೋದಿಲ್ಲ. ಅನ್ನ ಮಾಡಿದ್ದೀನಿ. ಬೇಕಾದ್ರೆ ಈ ಪಲ್ಯ ಏನಾದರೂ ಇದ್ದರೆ ಬೆಳಗ್ಗೆಗೆ ರೊಟ್ಟಿ ಮಾಡ್ತೀನಿ. ಇವಾಗಂತೂ ಆಗೋದಿಲ್ಲ, ಸಾಕಾಗ್ಬಿಟ್ಟೈತಿ. ಇವಾಗ ಒಂಚೂರು ಊಟ ಮಾಡಿಬಿಟ್ಟು ಮಲ್ಕೊಂಡ್ರೆ ಸಾಕು ಅನಿಸ್ಬಿಟ್ಟೈತಿ. ಮತ್ತು ನೋಡಿ ಬದನೆಕಾಯಿ ಗೊಜ್ಜು ಅಷ್ಟೇ ಎಲ್ಲ ರೆಡಿ ಆಯಿತು. ಮತ್ತು ಬಿಸಿ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ನೆಂಚ್ಕೊಳ್ಳೋದಕ್ಕೆ ಹಪ್ಳ. ಈ ಗೊಜ್ಜಿದ್ರೆ ಬೆಳಗ್ಗೆಗೆ ರೊಟ್ಟಿ ಮಾಡ್ಕೊತೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.